बीजेपी के ऐतिहासिक वादों का हम लिस्ट बताते हैं, सर्च किए हैं, बताते हैं। महिला सुरक्षा फेल, स्वच्छ भारत फेल, प्रदूषण नियंत्रण फेल, गरीबी मुक्त भारत फेल, 2023 तक बुलेट ट्रेन फेल, हर साल 2 करोड़ नौकरियां फेल। अभी तक बीजेपी ने अपना एक भी वादा पूरा नहीं किया और मोदी जी कहते हैं कि हम भारत को डिजिटल इंडिया बनाएंगे। अरे हट, ऊपर जाने का टाइम है, इतना झूठ मत बोला करो। अब जल्दी ऊपर निकलो, अब तुम्हारा टाइम नहीं है। ओके बाय बाय, टाटा। पहली बार ये बयान सुन रहा हूँ कि मोदी को पीरियड्स हो रहे हैं। आपको नहीं पता मोदी के पीरियड्स हो रहे हैं? एवरीबॉडी नोज मोदी को पीरियड्स हो रहे हैं। मोदी को पीरियड्स हो रहे हैं, उसके मूड स्विंग्स हो रहे हैं, वो बाहर नहीं आ पा रहा है बोलना। इंडिया के रीति रिवाज की जब पीरियड्स होते हैं तो घर से बाहर नहीं निकलना चाहिए, वरना प्रेग्नेंट हो जाते हैं। तो मोदी प्रेग्नेंट हो सकता है, मैं यही कहना चाहती हूँ बस। पुरुष कैसे प्रेग्नेंट हो सकता है? मोदी पुरुष है, मुझे आज पता चला, सॉरी। अच्छा, मुझे ಬಾಯಿಗೆ ಬಂದಾಗೆ ಕೆಟ್ಟದಾಗಿ ಮೋದಿ ಅವರು ಗಂಡಸೇ ಅಲ್ಲ, ಮೋದಿ ಅವರಿಗೆ ಪೀರಿಯಡ್ಸ್ ಆಗುತ್ತೆ, ಮೋದಿ ಅವರಿಗೆ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇಷ್ಟು ನೀಚವಾಗಿದೆ ಈ ಮಾತು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್, ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ. ರಾಜಧಾರಿ ಟಿವಿಗೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆದ ವಿಚಾರಕ್ಕೆ ವಿದ್ಯಾರ್ಥಿ ಚಳುವಳಿ ಆಯಿತು. ಕಾಕ್ರೋಚ್ ಜನತಾ ಪಾರ್ಟಿ ಇದರ ಮುಖಂಡತ್ವವನ್ನು ವಹಿಸಿಕೊಂಡಿತ್ತು. ಅಭಿಜಿತ್ ದೀಪ್ಗೆ, ಸೌರವ್ ದಾಸ್ ಇವರೆಲ್ಲರೂ ಜೊತೆಗೇನೆ ನಮ್ಮ ರಾಜಕೀಯ ಮುಖಂಡರಾದಂಥ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ರಾಹುಲ್ ಗಾಂಧಿ, ನಮ್ಮ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಅವರು ಎಲ್ಲರ ಒಟ್ಟಾರೆ ಸಹಕಾರ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬೆನ್ನಿನಲ್ಲಿತ್ತು. ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ನಲ್ಲಿ ಸೇರಿ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಈ ಪೇಪರ್ ಲೀಕ್ಗೆ ಮುಖ್ಯವಾದ ಕಾರಣ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅಂತೇಳಿ ಅವರ ರಾಜೀನಾಮೆ ಬೇಕೇ ಬೇಕು ಅಂತೇಳಿ ಕುತ್ಕೊಂತು. ಆ ಪ್ರತಿಭಟನೆ, ಆ ಚಳುವಳಿ ನಿಜಕ್ಕೂ ಒಂದು ಪ್ರತಿಭಟನೆನಾ, ನಿಜಕ್ಕೂ ಒಂದು ಚಳುವಳಿನೇನಾ? ಚಳುವಳಿಯ ಲಕ್ಷಣಗಳೇನು? ಒಂದು ವಿದ್ಯಾರ್ಥಿ ಚಳುವಳಿಗಳು ಹೇಗಿರಬೇಕು ಅನ್ನೋದಕ್ಕೆ ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ನಡೆದಂಥ ವಿದ್ಯಾರ್ಥಿಗಳ ಚಳುವಳಿ ನಿಜಕ್ಕೂ ಕೂಡ ಹೇಳಬೇಕು ಅಂತಂದರೆ ಅದು ಒಂದು ದಿವ್ಯವಾದ ಮಾದರಿ ಅಂತ ಹೇಳಿದರೆ ತಪ್ಪಿಲ್ಲ. ಉಪವಾಸ ನಿರಸನವನ್ನು ಅಲ್ಲಿ ಮಾಡ್ತಿದ್ರು, ಯಾವುದೇ ವಿದೇಶಿ ಫಂಡಿಂಗ್ ಇರಲಿಲ್ಲ, ಯಾರದೇ ಹೊರಗಡೆಯವರ ಹಸ್ತಕ್ಷೇಪವಿರಲಿಲ್ಲ, ಯಾವ ದೇಶ ವಿರೋಧಿ ಕೂಗುಗಳಿರಲಿಲ್ಲ, ಅಲ್ಲೆಲ್ಲ ಸ್ವದೇಶಿ ಭಜನೆಗಳು, ಮಂತ್ರಗಳಿದ್ವು, ಬಂದವರಿಗೆಲ್ಲ ಸರಳ ಸೌಹಾರ್ದಗಳಿಂದ ಮಾತಾಡ್ತಿದ್ರು. ಯಾವುದೇ ರಾಜಕೀಯ ಮುಖಂಡರ ಯಾವುದೇ ರಾಜಕೀಯ ಹಸ್ತಕ್ಷೇಪ ಅಲ್ಲಿರಲಿಲ್ಲ. ಅಲ್ಲಿದ್ದುದು ಕೇವಲ ಒಂದೇ, ಜಾರ್ಖಂಡ್ ಸರ್ಕಾರದಲ್ಲಿ ಆಗ್ತಿರುವಂತಹ ಈ ಒಂದು ಪೇಪರ್ ಲೀಕ್ ಮತ್ತು ಅಕ್ರಮ ವಿಚಾರಗಳನ್ನು ಕುರಿತಾಗಿ ಅವರು ಉಪವಾಸ ನಿರಸನವನ್ನು ಮಾಡ್ತಾಯಿದ್ರು. ಅಲ್ಲಿ ಜಾರ್ಖಂಡ್ನಲ್ಲಿ ಪೊಲೀಸರು, ಸರ್ಕಾರ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡ್ತು, ಹೊಡಿತು, ಬಡಿತು, ಹಿಂಸೆ ಕೊಡ್ತು. ಆದಾಗ್ಯೂ ಗೆದ್ದಿದ್ದು ವಿದ್ಯಾರ್ಥಿಗಳೇ, ಯುವಶಕ್ತಿನೇ. ಆದರೆ ಇವತ್ತಿನ ನಮ್ಮ ಯುವಶಕ್ತಿಗಳು ನಾನು ಜೆನ್ಜಿ, ಟಾಲರೆನ್ಸೇ ಇಲ್ಲ ನಮಗೆ, ನಾನು ಜೆನ್ಜಿ, ತಡೆಯರೇ ಇಲ್ಲ ನಮ್ಮನ್ನು, ನಾನು ಜೆನ್ಜಿ, ನಾವಿರೋದೇ ಹಿಂಗೆ ಅಂತ ಹೇಳ್ಕೊಂಡು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ನಮಗೆ ಬೇಸರವಾಗುತ್ತೆ. ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ತೋರಿಸ್ತೀನಿ. ಇನ್ನು ನನಗೆ ಗೊತ್ತಿರೋ ಹಾಗೆ 16-17 ವರ್ಷವೋ ಅದರೊಳಗೆ ಅಥವಾ 18 ವರ್ಷ ಇರುವಂಥ ಒಂದು ನಮ್ಮ ದೇಶದ ಜಂಜಿ ಹುಡುಗಿ ಯಾವ ರೀತಿ ಮಾತಾಡ್ತಾಳೆ ನಮ್ಮ ದೇಶದ ಪ್ರಧಾನಮಂತ್ರಿಯವ್ರನ್ನ ಅಂದರೆ ಬಹಳ ನಾಚಿಕೆ ಆಗುತ್ತೆ, ಬಹಳ ನಾಚಿಕೆ ಆಗುತ್ತೆ. ನಾನು ನಿಮಗೆ ಇದನ್ನು ಮೊದಲೇ ಹೇಳಬೇಕಾಗತ್ತೆ. ನಾನು ಯಾವುದೇ ಗೋಧಿ ಮೀಡಿಯಾನೂ ಅಲ್ಲ, ಯಾವುದೇ ರಾಗಿ ಮೀಡಿಯಾನೂ ಅಲ್ಲ, ಯಾವುದೇ ಮೈದಾ ಮೀಡಿಯಾನೂ ಅಲ್ಲ, ಮತ್ತು ಇನ್ಯಾವುದೇ ಮೀಡಿಯಾನೂ ಅಲ್ಲ. ನಮ್ಮ ಮೀಡಿಯಾ, ನಮ್ಮ ಮಿಡಿತ ನಿಮ್ಮ ಜೊತೆಗೆ, ಸತ್ಯದ ಜೊತೆಗೆ, ಮತ್ತು ಏನು ವಾಸ್ತವತೆ ಇದೆ ಅದ್ರ ಜೊತೆಗೆ ಇರಬೇಕು. ನಮಗೆ ಯಾವುದೇ ಹೊರಗಡೆಯಿಂದ ಯಾವುದೇ ದುಡ್ಡು ಬರ್ತಾ ಇಲ್ಲ, ಯಾವುದೇ ಪಕ್ಷಗಳು ನಮ್ಮ ಬೆನ್ನಲ್ಲಿ ನಿಂತಿಲ್ಲ. ನಾವೆಲ್ಲವನ್ನು ಕೂಡ ಸುದ್ದಿ, ವಿಚಾರ, ವಿಶ್ಲೇಷಣೆ ಇವುಗಳಿಗೆ ನಾವು ಸೀಮಿತಗೊಂಡ್ಕೊಂಡಿದ್ದೀವಿ. ಇದು ನಮ್ಮ ಸಂಹಿತೆ. ನಾನಿವತ್ತು ಹೇಳ್ತಿರೋದು ಈ ದೇಶದ ಪ್ರಧಾನಮಂತ್ರಿಗೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ, ನಮ್ಮ ದೇಶದ ಪರಮೋಚ್ಚ ನಾಯಕರು
ಅಲ್ಲಿಗೆ ರಾಹುಲ್ ಗಾಂಧಿ ಇದ್ದಿದ್ರು ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಿದ್ರು ಹೌದು, ಇವತ್ತು ನರೇಂದ್ರ ಮೋದಿ ಅವರು ಇದ್ದಿದ್ರು ಹೌದು. ಅಲ್ಲಿ ಒಬ್ಬ ವ್ಯಕ್ತಿಗಿಂತ, ಆ ವ್ಯಕ್ತಿತ್ವಕ್ಕಿಂತ ಅಲ್ಲಿ ಕುಂತ್ಕೊಂಡಿರುವಂಥ ಆ ಸ್ಥಾನದಲ್ಲಿರುವಂಥ ಆ ಸ್ಥಾನವೇ ದೊಡ್ಡದಾಗಿರುತ್ತೆ. ಪ್ರಧಾನ ಮಂತ್ರಿ ಹುದ್ದೆಯಲ್ಲಿರುವಂಥ ನರೇಂದ್ರ ಮೋದಿ ಅವರನ್ನ ಬೀದಿ ಬೀದಿಗಳಲ್ಲಿ, ವಿದೇಶಿ ಮಾಧ್ಯಮಗಳಲ್ಲಿ, ನಮ್ಮ ನೆರೆಹೊರೆ ಶತ್ರು ಪಾಳೆಯಗಳಲ್ಲಿ ನಮ್ಮನ್ನ ಹಾಡ್ಕೊಳ್ಳೋ ಹಾಗೆ, ನಮ್ಮ ದೇಶೀಯರೇ ತಿರಸ್ಕರಿಸುವ ಹಾಗೆ. बीजेपी के ऐतिहासिक वादों का हम लिस्ट बताते हैं, सर्च किए हैं, बताते हैं। महिला सुरक्षा फेल, स्वच्छ भारत फेल, प्रदूषण नियंत्रण फेल, गरीबी मुक्त भारत फेल, 2023 तक बुलेट ट्रेन फेल, हर साल 2 करोड़ नौकरियां फेल। अभी तक बीजेपी ने अपना एक भी वादा पूरा नहीं किया और मोदी जी कहते हैं कि हम भारत को डिजिटल इंडिया बनाएंगे। अरे हट, ऊपर जाने का टाइम है, इतना झूठ मत बोला करो। अब जल्दी ऊपर निकलो, अब तुम्हारा टाइम नहीं है। ओके बाय बाय, टाटा। पहली बार ये बयान सुन रहा हूँ कि मोदी को पीरियड्स हो रहे हैं। आपको नहीं पता मोदी के पीरियड्स हो रहे हैं? एवरीबॉडी नोज मोदी को पीरियड्स हो रहे हैं। मोदी को पीरियड्स हो रहे हैं, उसके मूड स्विंग्स हो रहे हैं, वो बाहर नहीं आ पा रहा है बोलना। इंडिया के रीति रिवाज की जब पीरियड्स होते हैं तो घर से बाहर नहीं निकलना चाहिए, वरना प्रेग्नेंट हो जाते हैं। तो मोदी प्रेग्नेंट हो सकता है, मैं यही कहना चाहती हूँ बस। पुरुष कैसे प्रेग्नेंट हो सकता है? मोदी पुरुष है, मुझे आज पता चला, सॉरी। अच्छा, मुझे पता। ಬಾಯಿಗೆ ಬಂದಾಗೆ ಕೆಟ್ಟದಾಗಿ ಮೋದಿ ಅವರು ಗಂಡಸೇ ಅಲ್ಲ, ಮೋದಿ ಅವರಿಗೆ ಪೀರಿಯಡ್ಸ್ ಆಗುತ್ತೆ, ಮೋದಿ ಅವರಿಗೆ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇಷ್ಟು ನೀಚವಾಗಿದೆ ಈ ಮಾತು. ಇದನ್ನ ನೋಡಿ ಅವರ ಹಿಂದೆ ಇರುವಂತ ರಾಜಕೀಯ ಮುಖಂಡರು ಬಹಳ ಜನ ಗಂಡಸರಿದ್ದಾರೆ. ಅದರಲ್ಲಿ ಆ ಭಾರತೀಯ ಜನತಾ ಪಕ್ಷದ ಮುಖಂಡ ನರೇಂದ್ರ ಮೋದಿ ಅಂತ ಅವ್ರು ಬಯಸ್ಕೊಂಡು ಖುಷಿ ಪಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೀದಿಯಲ್ಲಿ ಬಾಯಿಗೆ ಬಂದದನ್ನ ಬೈದದನ್ನ ನೋಡಿ ಖುಷಿ ಸಂಭ್ರಮ ಪಟ್ಕೊಂಡವರು ಯಾರ್ಯಾರೇ ಇರಲಿ, ಅವರೊಂದು ವೇಳೆ ಗಂಡಸರಾಗಿದ್ರೆ ಆ ಹುಡುಗಿಯ ಮಾತು ನಿಮಗೂ ಅನ್ವಯಿಸುತ್ತೆ. ನಿಮಗೂ ಪೀರಿಯಡ್ಸ್ ಆಗುತ್ತಾ? ನೀವು ಪ್ಯಾಡ್ ಹಾಕೊಳ್ತೀರಾ? ಕೇಳ್ಬೇಕಾಗತ್ತಲ್ವಾ? ಅವ್ರು ಗಂಡಸೇ ಅಲ್ಲ ಅಂತ ಹೇಳ್ತಾರೆ. ಈ ಹೆಣ್ಮಕ್ಳ ಹಿಂದೆ ಅಥವಾ ಈ ವಿದ್ಯಾರ್ಥಿಗಳ ಹಿಂದೆ, ಇಂಥವರ ಹಿಂದೆ ನಿಂತಿರೋ ನೀವುಗಳು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಗಂಡಸರ ಅಲ್ಲ? ನಿಮಗೂ ಪೀರಿಯಡ್ಸ್ ಆಗುತ್ತಾ? ಇವೆಲ್ಲ ಎಷ್ಟು ಕೀಳು ಮಾತುಗಳಲ್ವಾ? ತುಂಬ ತಲೆ ತಗ್ಸುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಅದನ್ನು ನೋಡಿದ್ರೆ ತುಂಬ ತಲೆ ತಗ್ಸುವಂಥ ರೀತಿ ಇದೆ. ಆ ಒಂದು ಭಾವನೆಗಳು ಇಷ್ಟು ಬಾಲಿಶವಾಗಿದೆ. ನಮ್ಮ ದೇಶದ ಪ್ರಧಾನಿಯವರನ್ನ ಬಿಡ್ರಿ, ಅದು ನರೇಂದ್ರ ಮೋದಿನೇ ಇರ್ಬೋದು, ಅಮಿತ್ ಶಾ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಯಾರೇ ಆ ಪ್ರಧಾನಿ ಸ್ಥಾನದಲ್ಲಿ ಕುಂತಿದ್ರು, ಈ ದೇಶದ ಸಾರ್ವಭೌಮತ್ವ ಇದೆಯಲ್ಲ, ಈ ದೇಶಕ್ಕೆ ಒಂದು ತಳಹದಿ ಇದೆಯಲ್ಲ ಸಂವಿಧಾನ ಹೇಳಿದೆ ಅಲ್ಲಿ ಆಡಳಿತ ಪಕ್ಷದ ಪ್ರಮುಖರಲ್ಲಿದ್ದಾರೆ ಅಂದರೆ ಅವ್ರಿಗೊಂದು ಹುದ್ದೆಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಸೇರಿ ಓಟ್ ಹಾಕಿ ಜನಾದೇಶವನ್ನು ಕೊಟ್ಟಿದ್ದೀವಿ. ಆಡಳಿತ ಪಕ್ಷದ ನಾಯಕರವರು ಈ ದೇಶವನ್ನು ಆಳಬೇಕು. ಅವರು ದೇಶದ ಕೆಲವೊಂದು ನಿರ್ಣಯಗಳನ್ನು ತಗೊಳ್ಳುವಾಗ ಏರುಪೇರಾಗಿರ್ಬೋದು, ರಾಜಕೀಯ ವ್ಯತ್ಯಾಸಗಳಾಗಿರ್ಬೋದು, ಆಗಬಹುದು. ಅದಕ್ಕೆ ಕಾನೂನುಗಳಿದೆ, ಯಾವ ರೀತಿ ಅದನ್ನು ಬದಲಾಯಿಸ್ಕೊಳ್ಬೇಕು, ಕೂತ್ಕೊಂಡು ಗಂಭೀರವಾಗಿ ಚರ್ಚೆ ಮಾಡಬೇಕು. ಇಷ್ಟೆಲ್ಲ ಇದ್ರೂ ಕೂಡ ಅವನ್ನೆಲ್ಲ ಮರೆತು ಹೀಗೆ ಬೀದಿಯಲ್ಲಿ ನರೇಂದ್ರ ಮೋದಿ ಸಾವನ್ನ, ನರೇಂದ್ರ ಮೋದಿ ಅವರ ತಾಯಿಯನ್ನ, ನರೇಂದ್ರ ಮೋದಿ ಅವರ ಇಡೀ ಅವರ ಬದುಕನ್ನ ಕೆಟ್ಟದಾಗಿ ಬೈಕೊಂಡು ನೀನು ಸಾಯಿ, ಕೆಟ್ಟದಾಗಿ ಸಾಯಿ, ಇನ್ನೊಬ್ರು ಯಾರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಬೇರೆ ವಿದೇಶಿ ಉನ್ನತ ಮಟ್ಟದಲ್ಲಿರುವಂಥ ಅವ್ರ ಜೊತೆ ಕೆಟ್ಟ ಸಂಬಂಧಗಳನ್ನು ಕಟ್ತಾ, ನಿಮ್ಮ ಪಕ್ಕದ ಮನೆಯವರ ಮೋದಿಯವರು ನಿಮ್ಮ ಜೊತೆ ಏನಾದರೂ ಗೋಲಿನೋ ಬುಗುರಿನೋ ಆಡ್ಕೊಂಡು ಜಗಳ ಮಾಡಿದ್ರಾ? ನಿಮ್ಮ ಮನೆ ಪಕ್ಕದಲ್ಲಿರೋ ನಲ್ಲಿ ಹತ್ರ ಬಂದು ಬೀದಿ ಜಗಳ ಮಾಡಿದ್ರಾ? ಏನಂತ ತಿಳ್ಕೊಂಡಿದ್ದೀರಾ ಮೋದಿಯವ್ರನ್ನ? ನೀವು ಕನಿಷ್ಠ ಮೋದಿಯವ್ರನ್ನ ಎಷ್ಟು ಅಂತರದಲ್ಲಿ ನೋಡಿರ್ಬೋದು? ನೇರವಾಗಿ ನೋಡಿರೋಕ್ಕೆ ಸಾಧ್ಯನಾ? 365 ದಿವಸಲು ಎಲ್ಲೋ ಅವ್ರ ಜೊತೆಯಲ್ಲೇ ಇದ್ದಂಗೆ ನೀವು ಅಷ್ಟು ಸಲಿಗೆ ಇಂದ ನೀವು ಮಾತಾಡ್ತಿದ್ದೀರಲ್ಲ. ದೇಶದ ಪ್ರಧಾನಮಂತ್ರಿ, ಸ್ವಲ್ಪ ಯೋಚನೆ ಮಾಡಿ. ಮತ್ತೆ ನಾನೆಲ್ಲೂ ಭಾರತೀಯ ಜನತಾ ಪಕ್ಷದ ಪರವಾಗಿ ಬ್ಯಾಟ್ ಮಾಡ್ತಿಲ್ಲ, ನಮ್ಗೆ ಅದರ ಅಗತ್ಯನೂ ಇಲ್ಲ. ಅಲ್ಲಿ ಯಾರೇ ಪ್ರಧಾನಮಂತ್ರಿಗಳಾಗಿರಲಿ, ಅದು ಯಾವುದೇ ಪಕ್ಷದಿಂದ, ಕಾಂಗ್ರೆಸ್ನಿಂದ ಮನಮೋಹನ್ ಸಿಂಗ್ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು, ಪಿ ವಿ ನರಸಿಂಹರಾವ್ ಅವರಿದ್ರು, ಅದು ಯಾರೇ ಪ್ರಧಾನಮಂತ್ರಿ ಆಗಿರಲಿ,
ಅವ್ರಿಗೆ ಗೌರವ ಕೊಡೋದು ದೇಶದ ಪ್ರಜೆಗಳಾಗಿ ನಮ್ಮ ಕರ್ತವ್ಯ. ಇಷ್ಟು ಬಾಲಿಶವಾಗಿ ದಿನಾ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ತುಚ್ಛವಾಗಿ ಬೈದು ನಗೆ ಪಾಟ್ಲು ಮಾಡಿಕೊಂಡು ಹೋಗ್ತಿರಲ್ಲ, ಇದನ್ನು ಹುಡುಗಾಟಿಕೆ ಅನ್ಬೇಕಾ, ಮೋಜು ಅನ್ಕೊಬೇಕಾ, ಖುಷಿ ಅನ್ಕೊಬೇಕಾ, ನಿಮ್ಮ ತಲೆ ಕೆಟ್ಟೋಗಿದೆ ಅನ್ಕೊಬೇಕಾ, ಅಥವಾ ಅದನ್ನು ನೋಡ್ತಾ ನೋಡ್ತಾ ನಮ್ಮ ತಲೆ ಕೆಟ್ಟೋಗುತ್ತೆ ಅಂತ ಅನ್ಕೊಬೇಕಾ? ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹಾಗೊಂದು ವೇಳೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಬಂದಾಗ ನೀವು ಏನು ಬೇಕಾದರೂ ನೀವು ಮಾತಾಡ್ಬೋದು. ಆದರೆ ದೇಶದ ಒಂದು ಗೌರವ ಸ್ಥಾನಗಳಲ್ಲಿರುವಂಥ ವ್ಯಕ್ತಿಗಳು, ಈ ದೇಶದ ವಿದೇಶಾಂಗ ನೀತಿ, ಇವೆಲ್ಲ ಎಲ್ಲವನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ದಯಮಾಡಿ ನೀವು ಜನ್ಸಿಯಾಗಿ ಈ ದೇಶವನ್ನು ಅರ್ಥ ಮಾಡ್ಕೊಳ್ಳಿ. ಈ ದೇಶವನ್ನು ಬಹಳ ಕಷ್ಟಪಟ್ಟು ಕಟ್ಟಿದ್ದಾರೆ. ಈ ದೇಶದಲ್ಲಿ ಇಷ್ಟು ಕೋಟಿ ಜನಸಂಖ್ಯೆಗಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಬಹಳ ಕಷ್ಟ, ಬಹಳ ಕಷ್ಟ. ಎಲ್ಲ ದೇಶಗಳ ಮಧ್ಯದಲ್ಲಿ ನಮ್ಮ ದೇಶ ಇಷ್ಟು ದೊಡ್ಡದಾಗಿ, ಇಷ್ಟು ಜನಸಂಖ್ಯೆ ಜೊತೆಗೆ ನಾನಾ ಜಾತಿ, ನಾನಾ ಧರ್ಮ, ನಾನಾ ಭಾಷೆ, ನಾನಾ ಆಚಾರ, ನಾನಾ ವಿಚಾರ, ನಾನಾ ಪಂಗಡಗಳು, ಇವೆಲ್ಲರನ್ನ ಒಂದೇ ರೀತಿ ತಗೊಂಡೋಗೋದು ಈ ದೇಶ ತುಂಬ ಕಷ್ಟ ಇದೆ. ಅಂಥದ್ರ ಮಧ್ಯದಲ್ಲಿ ಸಮತೋಲನ ಕಾಪಾಡ್ಕೊಳ್ಳೋದು, ಒಂದು ಕಡೆ ಬಹಳ ಬಡತನ, ಒಂದು ಕಡೆ ಬಹಳ ಚೆನ್ನಾಗಿರುವಂಥದ್ದು ಪರಿಸ್ಥಿತಿ ಇದ್ದಾಗ ಎಲ್ಲರನ್ನು ಕೂಡ ಸಂಭಾಳಿಸ್ಬೇಕಾಗಿರೋದು ಈ ದೇಶದ ರಾಜಕೀಯ ವ್ಯವಸ್ಥೆ. ಹಾಗಂದ್ಬಿಟ್ಟು ಉಡಾಫೆ ಮಾಡ್ತಾ ಕೆಟ್ಟದಾಗಿ ಈ ಥರ ಬೈಕೊಂಡು ತಿರುಗೋದೇ ದಿನ ಆದರೆ ಖಂಡಿತ ನಿಮಗೆ ಶಿಕ್ಷೆ ಆಗಲೇಬೇಕು. ಯಾಕಾಗಬಾರ್ದು ಇವ್ರಿಗೆ ಶಿಕ್ಷೆ? ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲಿ ಮೋದಿಯವ್ರನ್ನ ಬೈಯೋದು, ದೇಶವನ್ನು ಬೈಯೋದು, ಇನ್ನಿತರ ಉದ್ದೇಶಗಳನ್ನು ಬೈಯೋದು, ಕಣಿಸೋದು, ಇವು ನಿಮ್ಮ ಪ್ರಜಾಪ್ರಭುತ್ವದ ಹಕ್ಕುಗಳು ಅಂತ ನೀವು ಭಾವಿಸ್ತಿದ್ದೀರಾ? ಇವೇನಾ ನೀವು ಈ ದೇಶಕ್ಕೆ ಕೊಡಬೇಕಾದಂಥ ನ್ಯಾಯ? ಇದೇನಾ ನೀವು ಈ ದೇಶಕ್ಕೆ ಪ್ರಜೆಗಳಾಗಿ ಸಲ್ಲಿಸುವಂಥ ಗೌರವ? ನಿಮ್ಮ ತಂದೆಗೆ ಪೀರಿಯಡ್ಸ್ ಆಗುತ್ತೇನಮ್ಮ? ಯಾಕೆಂದ್ರೆ ಅವರು ಗಂಡಸರಲ್ವಮ್ಮ? ನಂಗೆ ಗೊತ್ತಿಲ್ಲ ಅವ್ರು ಹೆಂಗಸರು ಅಂತ ಹೇಳ್ತೀರಾ ನೀವು? ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ತಂದೆ ಅಂದಮೇಲೆ ಅವರು ಒಬ್ರು ಗಂಡಸಲ್ವಾ? ಬಹುಶಃ ಮೋದಿ ಅವ್ರಿಗಿಂತ ಚಿಕ್ಕವರು ಅಂತ ನಾನು ಅನ್ಕೋತೀನಿ. ನೀವೆಲ್ಲಾದ್ರೂ ನೋಡಿದ್ರಾ? ಅಥವಾ ನೀವೇನಾದ್ರೂ ಅಂಗಡಿಗೆ ಹೋಗಿ ಪ್ಯಾಡ್ ತಂದು ಕೊಟ್ಟಿದ್ರಾ ಅವ್ರಿಗೆ? ಅವ್ರಿಗೆ ಪೀರಿಯಡ್ಸ್ ಆಗಿತ್ತಾ? ಹಾಗಾದ್ರೆ ನೀವು ನಿಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿದ್ರಾ, ನಿಮ್ಮ ತಂದೆ ಹೊಟ್ಟೆಲಿ ಹುಟ್ಟಿದ್ರಾ? ನಿಮ್ಮ ಹೆರಿಗೆ ಯಾರು ಮಾಡಿಸಿದ್ರು? ಎಷ್ಟು ಕೆಟ್ಟದಾಗಿದೆ ಎಲ್ಲ ಮಾತಾಡೋದು. ತಿರಸ್ಕಾರ ನಿಮಗೆ, ಧಿಕ್ಕಾರ ನಿಮಗೆ, ನಿಮ್ಮ ಆಲೋಚನೆಗಳಿಗೆ ಧಿಕ್ಕಾರ. ನೀವು ಓದಿ ವಿದ್ಯಾವಂತರಾಗಿ ದೇಶವನ್ನು ಬೆಳಗಬೇಕು ಹೊರತು ದೇಶವನ್ನ ಬೇರೆಯವರೆಲ್ಲ ನೋಡೋ ಹಂಗೆ ಅವಮಾನ ಮಾಡೋದಲ್ಲ. ಮನೆ ಮಕ್ಕಳು ನಿಂತ್ಕೊಂಡು ನಮ್ಮ ಕಾಯುವಂಥ ಗೋಡೆಗಳನ್ನು ಬೀಳಿಸಿದ್ರೆ ಬೀದಿ ಪಾಲಾಗೋದು ನೀವೇ. ಇವತ್ತು ಇವ್ರನ್ನ ಬೈತೀರಿ, ನಾಳೆ ಆ ಜಾಗದಲ್ಲಿ ಇನ್ನೊಬ್ರು ಕೂತ್ಕೋತಾರೆ, ಅವ್ರನ್ನೂ ನೀವು ಬೈತೀರಿ. ಬೈಯೋದು ನಾಗರಿಕತೆ ಲಕ್ಷಣವೇ? ಇದು ಫ್ರೀಡಮ್ ಆಫ್ ಸ್ಪೀಚಾ? ನಿಮಗೆ ಹೊಸ ಪ್ರಧಾನಿಗಳು ವರ್ಷಕ್ಕೊಬ್ಬರು ಬೇಕು. ಏನಾಯ್ತು ನೇಪಾಳದಲ್ಲಿ ಇದೇ ತರ ಆಯ್ಕೆ ಮಾಡಿದಂತ ಅಧ್ಯಕ್ಷರು ಈಗ ಇಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ತರ ನಮ್ಮ ದೇಶದಲ್ಲಿ ಅಧೋಗತಿಗೆ ಹೋಗೋದಕ್ಕೆ ಮೊದಲು ನೀವು ಸರಿ ಹೋಗ್ಬೇಕು ಅಂತೇಳಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಇವ್ರನ್ನೆಲ್ಲ ಒಂದು ಸೋಷಿಯಲ್ ಮೀಡಿಯಾನ ಹೇಗಾದ್ರೂ ಮಾಡಿ ಇವುಗಳ ದಿಕ್ಕನ್ನು ತಪ್ಪಿಸ್ಬೇಕು. ಒಂದೇನಾದ್ರೂ ಹಾಗಿದ್ರೆ ದಯಮಾಡಿ ಚರ್ಚೆ ಮಾಡಿ. ಏನೇನೋ ಮಾತಾಡ್ಕೊಳ್ಳುವಂಥ ಸೋಷಿಯಲ್ ಮೀಡಿಯಾನ ಕಂಟ್ರೋಲೇ ಮಾಡಬಾರ್ದು ಅಂತೇಳಿ ಒಂದು ಕಡೆ ಎಲ್ಲೋ ನಾವು ಕೂಡ ಬಯಸ್ತೀವಿ. ಕಂಟ್ರೋಲ್ ಮಾಡಿದ್ರೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿಗೆ ಚ್ಯುತಿ ಬರುತ್ತೆ ಅಂತ. ಹಾಗಂದ್ಬಿಟ್ಟು ಈ ರೀತಿ ಬೀದಿ ರಂಪ ಮಾಡಿಕೊಂಡು ಕೆಟ್ಟದಾಗಿ ಮಾತಾಡೋರಿಗೆ ಕಡಿವಾಣ ಹಾಕದೆ ಹೋದ್ರೆ ಏನಾಗುತ್ತೆ? ಈ ಪ್ರಶ್ನೆ ನಾನು ನಿಮಗೆ ಬಿಟ್ಟಿದ್ದೀನಿ. ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ದಯಮಾಡಿ ಹಾಕಿ. ನನ್ನ ಪರವಾಗಿ ಹಾಕ್ಬೇಡಿ, ನಿಮ್ಗನ್ಸಿದ ಅಭಿಪ್ರಾಯವನ್ನ ನೀವು ಹಾಕಿ. ಇಲ್ಲಿ ಯಾವ ಸರ್ವಾಧಿಕಾರ ಇಲ್ಲ, ನಾವು ಹಕ್ಕೋತ್ತಾಯ ಮಾಡಲ್ಲ, ನೀವು ಇದೇ ರೀತಿ ಮಾತಾಡಬೇಕು ಅಂತ ಹೇಳಲ್ಲ, ಇದ್ರ ಪರವಾಗೇ ಇರಬೇಕು ಅಂತ ಹೇಳೋದಿಲ್ಲ. ನಾನು ಯಾವುದೇ ಭಾರತೀಯ ಜನತಾ ಪಕ್ಷದ ಪರವಾಗಿಲ್ಲ, ಯಾವುದೇ ಕಾಂಗ್ರೆಸ್ನ ಒಳಗೇ ಇಲ್ಲ, JDSಗೂ ನಾನು ಯಾವುದೇ ರೀತಿಯ ಟಚ್ಚಲ್ಲಿಲ್ಲ. ನಾನೊಬ್ಬ ಮಾಧ್ಯಮವಾಗಿ ನಿಮ್ಮನಿಗೆ ಹೇಳ್ತಾ ಇದ್ದೆ ಇಷ್ಟೇ. ಏನು ನಡೀತಾ ಇದೆ ಇವೆಲ್ಲವೂ ಸೇರಿ ನಮ್ಮ ದೇಶ, ಇವೆಲ್ಲವೂ ಸೇರಿ ನಮ್ಮ ಬದುಕು, ಇವೆಲ್ಲವೂ ಸೇರಿ ನಮ್ಮ ನಾಗರಿಕತೆ. ಇವೆಲ್ಲವನ್ನು ಕೂಡ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬರಬಾರದು ಅಂತ ಹೇಳ್ತಾ ನಮ್ಮ ವಾಹಿನಿಗೆ ಪ್ರೋತ್ಸಾಹ ಕೊಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಹೊಸ ವಿಷಯಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ನಿಮ್ಮ ಚಾನಲ್
ರಾಜದಾರಿ ಟಿವಿ. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.